ಮಾಡಕ್ಕಾಗಲ್ಲ, ಉತ್ತರವನ್ನ ಕೊಡ್ಬೇಕಾಗುತ್ತೆ. ಎಸ್, ಒಂದು ಅಪ್ಡೇಟ್ ಸಿಗ್ತಾ ಇದೆ ಸರ್. ಅಜಿತ್ ದೋವಲ್ ಜೊತೆಗೆ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿಯವರ ನಿವಾಸಕ್ಕೆ ಅಜಿತ್ ಹೋಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಇಲ್ಲಿ ನಿಜಕ್ಕೂ ಅವರ ಪ್ರತಿ ಸ್ಟೆಪ್ಪಿಗೂ ನಾವು ಸಲಾಂ ಹೇಳಲೇಬೇಕು. ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೋದಿ ಅವರು ಎಲ್ಲದಕ್ಕೂ ಓಕೆ ಅನ್ಬೋದು, ಬಟ್ ಈ ರೀತಿಯಾಗೇ ಮಾಡೋಣ, ಹೆಂಗಿಂಗ್ ತಗೊಂಡೋಗೋಣ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಕೊಡೋದು ಮತ್ತು ಪ್ಲಾನ್ ಅನ್ನ ಮಾಡೋದು ಇವ್ರುಗಳೇ. ಅದಕ್ಕೆ ಹೇಳಿದ್ದು ಮೂರೂ ಸೇನಾ ಮುಖ್ಯಸ್ಥರಿಗೆ ಮತ್ತು ಅಜಿತ್ ದೋವಲ್ ಅವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಸಂದರ್ಭದಲ್ಲಿ ಮೋದಿ ಜೊತೆ ಅಜಿತ್ ದೋವಲ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಚರ್ಚೆ ಮಾಡ್ತಾರೆ ಅಂದರೆ ಅಗೇನ್ ಸೇಮ್, ಮುಂದಕ್ಕೆ ಏನು ಮಾಡಬೇಕು, ನಮಗೆ ಸದ್ಯಕ್ಕೆ ನಿಮ್ಮಿಂದ ಬೇಕಾಗಿರುವಂತಹ ನೆರವು ಏನು, ಆ್ಯಂಡ್ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಚಿಕ್ಕ ದೇಶ ಅಂತ ಬಹಳ ಲೈಟಾಗಿ ತಗೊಳ್ಳೋ ಹಂಗಿಲ್ಲ ನಾವು. ಈಗ ನೆನ್ನೆ ಅದೇ ರೀತಿಯಾಗಿ ಲೈಟಾಗಿ ತೊಗೊಂಡಿದ್ರೆ ನಮ್ಮ ಏರ್ ಬೇಸ್ಗೆ ಡ್ಯಾಮೇಜ್ ಮಾಡೋರು ಅವರು, ಬಟ್ ನಾವು ಅದಕ್ಕೆ ಬಿಟ್ಟಿಲ್ಲ, ಬಿಡಿ ಅವಕಾಶ ಮಾಡಿಕೊಟ್ಟಿಲ್ಲ ನಾವು. ಪ್ರಧಾನಿ ನಿವಾಸಕ್ಕೆ ಅಜಿತ್ ದೋವಲ್ ಅವರು ಹೋಗಿದ್ದಾರೆ. ಒಟ್ಟೊಟ್ಟಿಗೆ 200-300 ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಆರಿಸ್ತಾ ಇದ್ದಾರೆ ಅವರು. ಅಂದ್ರೆ ಒಂದು ರೀತಿ ಬಹಳ ಒತ್ತಡದಲ್ಲಿ ಸಿಗಾಕೊಂಡಾಗ ನಾವೇನೇನೋ ತಲೆಕೆಟ್ಟ ನಿರ್ಧಾರಗಳನ್ನ ತಗೊಳ್ತೀವಲ್ಲ, ಹಂಗೆ ಮಾಡ್ತಾ ಇದೆ ಪಾಕಿಸ್ತಾನ. ಅವನ್ನೆಲ್ಲವನ್ನ ಬಹಳ ಅದ್ಭುತವಾಗಿ ಒಂದು ತಡೆ ಹಿಡಿಯುವಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ರೂ ಕೂಡ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳು ನಮ್ಗೆ ಆಗ್ತಾ ಇದೆ. ಹಾಗೆ ನೋಡೋದಾದ್ರೆ ನೋಡಿ, ನೆನೆ ನಾವು ಕ್ರಿಕೆಟ್ ಮ್ಯಾಚ್ನೇ ಬೇಡ ಅಂತ ಬಿಟ್ವಿ ನಾವು. ಅಂದ್ರೆ ಎಲ್ಲ ರೀತಿಯ ನಾಗರಿಕರ ರಕ್ಷಣೆ ಫಸ್ಟ್ ಅಂತ ನಾವು ನಮ್ಮ ದೇಶ ನಿರ್ಧಾರವನ್ನ ಮಾಡ್ತಾ ಇದೆ. ಬಟ್ ಹಂಗಲ್ಲ, ಅಲ್ಲಿ ಕಮರ್ಷಿಯಲ್ ಫ್ಲೈಟ್ಗಳನ್ನು ಆರಿಸ್ಕೊಂಡು ಕೂತಿದ್ದಾರೆ. ಅರ್ಥ ಏನು ಅಲ್ಲಿಗೆ? ಅವರಿಗೆ ದುಡ್ಡಿಲ್ಲ, ಮಗದೊಂದು ಅಲ್ಲ ಇಲ್ಲಿ ಬರೋದು. ಅಂದರೆ ಅವರು ನಮ್ಮನ್ನೊಂಥರ ಮಧ್ಯಕ್ಕೆ ಸಿಗಾಕಿಸ್ತಾ ಇದ್ದಾರಂತ ಸರ್. ಏನಾದರೂ ಹೆಚ್ಚು ಕಡಿಮೆ ಮೇಲೆ ಅದು ಫ್ಲೈಟ್ನ ಹೊಡೆದ್ವಿ, ನಾವೇನೋ ಆಯಿತು, ಆಗ ಉತ್ತರವನ್ನು ಕೊಡಬೇಕಾಗಿರೋದು ಯಾರು ಜಾಗತಿಕ ಮಟ್ಟದಲ್ಲಿ? ಅಂದರೆ ನಾಗರಿಕರನ್ನು ಅವರು ಶೀಲ್ಡಾಗಿ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ. ಎಸ್, ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು, ಅಂದರೆ ಮಾಹಿತಿಯನ್ನು ಕೊಡ್ತಾರೆ. ರಾತ್ರಿಯಾದ ಅಟ್ಯಾಕ್ ಕುರಿತು ಮೋದಿ ಅವರಿಗೆ ಮಾಹಿತಿಯನ್ನು ಅಜಿತ್ ದೋವಲ್ ಅವರು ಕೊಡ್ತಾರೆ. ಇನ್ನೇನು ಓಕೆ, ಇದೀಗ ಮತ್ತೊಬ್ರು ನಿವೃತ್ತ ವಾಯುಸೇನಾಧಿಕಾರಿ ಮೋಹನ್ ಚಿತಾಳೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಾರಿ, ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ. ಸರ್, ಸದ್ಯದ ಬೆಳವಣಿಗೆಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಏನ್ ಅನಿಸ್ಬೇಕು ಮೇಡಮ್? ಸದ್ಯದ ಬೆಳವಣಿಗೆನೇ ಇಲ್ಲ. ಬೆಳವಣಿಗೆ ಪಿಕ್ಚರಿಗೆ ಸ್ಟಾರ್ಟ್ ಆಗ್ತಿದೆ ಇನ್ನೊಂದು 2 ದಿವಸದಲ್ಲಿ. ಅವ್ರು ಏನ್ ಮಾಡ್ಬೇಕು ಅದು ಮಾಡ್ತಾನೆ ಇದ್ದಾರೆ. ನಾವು ಡಿಫೆನ್ಸಿವ್ ಆಗಿ ಹೋಗ್ತಾ ಇದ್ದಾವೆ. ಯಾವಾಗ ಈಶ್ವರ ತನ್ನ ವಿಷವನ್ನ ಕಂಠದಲ್ಲಿ ಇಟ್ಕೊಂಡು 3ನೇ ಕಣ್ಣು ತೆಗೆದು ಶಿವತಾಂಡವ ನೃತ್ಯ ಮಾಡ್ತಾರಲ್ಲ ನಮ್ಮ ಏರ್ಫೋರ್ಸ್, ಆರ್ಮಿ, ನೇವಿ, ಇನ್ನೊಂದು 3 ದಿವಸದಲ್ಲಿ ಏನು ಶಿವತಾಂಡವ ನೃತ್ಯ ಮಾಡ್ತಾರೆ ಅದನ್ನ ನೋಡ್ತಾನೆ ಹೋಗಿ ಮೇಡಮ್. ಅತಿ ಆಯ್ತು. ವಿ ನೆವರ್ ವಾಂಟ್ ಟು ಗೋ ಫಾರ್ ಎ ಆಲ್ ಔಟ್ ವಾರ್, but they are inviting us to go for all out war, and we will do a all out war, and we'll ensure that we are winning this all out war, and we will teach Pakistan such a lesson. ಅವರು ಮುಟ್ಟು ನೋಡ್ಬೇಕು ಅವ್ರನ್ನ. ನಮಗೆ ಕೆಣಕಿದ್ದಾರೆ, ಬಿಡ್ತೇವ ನಾವು? ನಮ್ಮ 26 ಹೆಣ್ಮಕ್ಳಿಗೆ ವಿಧವೆ ಮಾಡಿ ನಾವು ಅದಕ್ಕೆ ಪ್ರತ್ಯುತ್ತರ ಅಫ್ಘಾನಿಸ್ತಾನದಲ್ಲಿದ್ದ ಆತಂಕಿಗಳನ್ನ ಕೊಲ್ಲಿಕ್ ಪ್ರಯತ್ನ ಮಾಡಿದ್ರೆ ಧೈರ್ಯ ಎಷ್ಟ್ರಿ ಅವ್ರದ್ದು? ಸಿರ್ಸಾವರೆಗೆ ಬರ್ತಾರೆ ಇಲ್ಲಿ ನ್ಯೂ ಡೆಲ್ಲಿಗೆ ಅಟ್ಯಾಕ್ ಮಾಡ್ಲಿಕ್ಕೆ. ಎಂತ ಬಂಡೆ ಧೈರ್ಯ ರೀ ಪಾಕಿಸ್ತಾನದ್ದು! ನಾವು ತೋರಿಸ್ತೇವೆ ಈಗ ನಮ್ಮ ಶಕ್ತಿ ಏನಿದೆ. ನಭ ಸ್ಪರ್ಶನ್ ದೀಪ್ತಮ್ ಅಂತ ನಮ್ಮ ಲೋಗೋ ಇದೆ ಏರ್ಫೋರ್ಸ್ ಇಂದು. ನಾವು ನಭನ್ನ ಮುಟ್ಟಿ ಅದನ್ನ ಸ್ಪರ್ಶ ಮಾಡಿ ನಮ್ಮ ದೀಪವನ್ನ ಪಾಕಿಸ್ತಾನದಲ್ಲಿ ಬೆಳಗಿಸಿ ಪಾಕಿಸ್ತಾನದಲ್ಲಿ ದೀಪಾವಳಿ ಮಾಡ್ತೇವೆ. 2 days ಟೈಮ್ ಸರ್. ಮಿನಿಸ್ಟರ್ ಆಫ್ ಡಿಫೆನ್ಸ್ ಇಸ್ ಟೇಕಿಂಗ್ ದಟ್ ಡಿಸಿಷನ್. ನಾವು ಮತ್ತೆ ಈ ಸತೆ ನಾವೇನ್ ಅಟ್ಯಾಕ್ ಮಾಡಿದಾಗ ನಾವು ಅಮೆರಿಕ ಕೇಳಲ್ಲ, ರಷ್ಯಾ ಕೇಳಲ್ಲ, ಪುಟಿನ್ ಅನ್ನ ಕೇಳಲ್ಲ, ಬೆಲ್ಜಿಯಂ ನೆತನ್ಯಾಹು ಕೇಳಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೇಳುದಿಲ್ಲ, ಇದು ಹಾನರ್ಗೂ ಕೇಳಲ್ಲ, ಯಾರಿಗೂ ಕೇಳಲ್ಲ. ಯಾಕಂದ್ರೆ 4 ದಿವಸದಿಂದ ಪಟ ಅಂತ ಜಮ್ಮು, ನೌಶೇರಾ, RS ಪುರ, ಸಣ್ಣ ಮಕ್ಕಳು, ಮುದುಕಾದವರು, ಅಲ್ಲಿ ಸ್ಥಳೀಯ ನಿವಾಸಿಗಳು ಅವ್ರ ಮನೆಯೆಲ್ಲ ಒಡೆದು ಹಾಕ್ತಾ ಇದ್ದಾರೆ. ಕಷ್ಟಪಟ್ಟು ಮನೆ ಕಟ್ಟಿರ್ತಾರ ಅವರು. ಇವೆಲ್ಲ ನೋಡ್ತಾ आई थिंक ये 2014 के बाद नरेंद्र मोदी का डिफेंस है, और नरेंद्र मोदी का डिफेंस ऐसा है कि उनको बराबर का हिसाब हम दिखाएंगे. We are not going to stop here now. ನಮ್ಮನ್ನ ರಷ್ಯಾನು ತಡೆಯಕ್ ಬರಲ್ಲ, ಅಮೆರಿಕನು ಪ್ರಶ್ನೆ ಕೇಳಂಗಿಲ್ಲ ಅಂತ. ಅಮೆರಿಕದ ಕೈಲಿ ಆಗ್ದೆಲ್ಲ ಇರೋದನ್ನ ನೆನ್ನೆ ಭಾರತ ಮಾಡಿ ತೋರಿಸಿದ್ಯಲ್ಲ ಸರ್. ಅವ್ರಿಗೆ ಬೇಕಾದವ್ರನ್ನೆಲ್ಲ ನಾವೇ ಹೊಡೆದು ಓಡಿಸ್ತಾ ಇದೀವಿ ಪಾಕಿಸ್ತಾನದಿಂದ. ನೆನ್ನೆ ಎಷ್ಟು ಜನ ಹೋಗ್ತಾ ಇದಾರೆ ಹಂಗೆ ಬೇರೆ ದೇಶಕ್ಕೆ ನೆಲೆ ಉಳಿಸ್ಕೊಂಡು. ಇನ್ ಯಾರು ಕೇಳಕ್ ಬರ್ತಾರೆ ನಮ್ಮನ್ನ ಅನ್ನೋ ಪರಿಸ್ಥಿತಿಲಿ ನಾವ್ ಇದೀವಿ ಈಗ. ಅಂದ್ರೆ ನಾವ್ ಯಾರಿಗೂ ಕೂಡ ಆನ್ಸರ್ ಬರಲ್ಲ, ಅಂದ್ರೆ ಉತ್ತರ ಕೊಡ್ಬೇಕಾಗಿಲ್ಲ ಅಲ್ವಾ ತ್ರಿಲೋಕ್ ಸರ್ ಈ ಸಂದರ್ಭದಲ್ಲಿ? ಮೇಡಮ್ ಒಂದ್ ಅರ್ಥ ಮಾಡ್ಕೊಳ್ರಿ. ಅದೇ ಹಾನರೇಬಲ್ ನಮ್ಮ ಸೀನಿಯರ್ ಅಫ್ಸರ್ಸ್ ಗಳು ಕುಂತಿದ್ದಾರೆ, ಅವ್ರಿಗೆ ನಂದು ಸೆಲೆಕ್ಟ್ ನಾ ಫ್ರೇಮ್ ನಲ್ಲಿ ನೋಡ್ತಾ ಇದ್ದೇನೆ. ನಾವು 2014 ನಂತರ ವಿ ಆರ್ ನಾಟ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್.
We are Indian offense force. Now our only motto is to do the offensive activities for those people who ನಮ್ಗೆ ಕೆಣಕಿದಾರಲ್ಲ ಅಂತ ಕೆಣಕಿದವ್ರಿಗೆ ಬಿಡಲ್ಲ ಮೇಡಮ್. 26 ಹೆಣ್ಮಕ್ಳ ಮುಖ ನೋಡಿದ್ರೆ ಕಣ್ಣಂಚಿನಲ್ಲಿ ನೀರ್ ಬರ್ತದೆ ಮೇಡಮ್. ಅಂತದ್ದು ನಾವು ಬಿಡ್ತೇವ ಅವ್ರನ್ನ? ಬಿಡಲ್ಲ ಮೇಡಮ್. ಈಗ ಬಿಡೋದೇ ಇಲ್ಲ. ನೀವು ನೋಡಿ 2 ದಿವಸ ನಾವು ಏನ್ ಮಾಡ್ತೇವಂತ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಡೋವಲ್ ಹತ್ರ ಎಲ್ಲಾ ಇನ್ಪುಟ್ಸ್ ಬಂದಿದೆ. ಅವ್ರು ಏನ್ ಆಕ್ಷನ್ ತಗೋತಾರೆ ದಾರಿ ಕಾಯ್ತಾ ಇದಾವೆ. ನಮ್ದು ಡಿಸಿಪ್ಲಿನ್ ಫೋರ್ಸ್ ಮೇಡಮ್. ಸೈನ್ಯದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಆ ಮಾರ್ಟಿಯರ್ಸ್ ಅಂತ ಹೇಳಿ ಆ ಆತಂಕವಾದಿಗಳ ಜನಾಜಾನಲ್ಲಿ ಹೋಗಿ ಜನಾಜಾ ನಮಾಜ್ ಮಾಡ್ತಾರೆ. ಇವ್ರಿಗೆ ಬೂಟ್ಲೆ ಹೊಡಿಬೇಕು ಮೇಡಮ್. ಇವ್ರ ಕರ್ತಂದು ಬೂಟ್ಲೆ ಹೊಡಿಬೇಕು. ದೇ ಆರ್ ಸಪೋರ್ಟಿಂಗ್ the writ is going from Chief of Army Staff. The writ is going from the Prime Minister of Pakistan. ಅಂದ್ರೆ ಆತಂಕವಾದಿಗಳು, ಆರ್ಮಿ ಎಲ್ಲ, ಆಮೇಲೆ ಪಾಕಿಸ್ತಾನ ಸರ್ಕಾರ ಎಲ್ಲ ಆತಂಕವಾದಿ ಸರ್ಕಾರನಿದೆ ಮೇಡಮ್. ಪಾಕಿಸ್ತಾನದಲ್ಲಿ ನಡೆಯೋದು 2 ಕಮ್ಯುನಿಟಿ. ಒಂದು ಆರ್ಮಿ ಜನರಲ್ಸ್, 2ನೇದು ಟೆರರಿಸ್ಟ್. ಅಲ್ಲಿ ಸಿವಿಲ್ ಸೊಸೈಟಿ, ರೋಟ್ರಿ, ರೋಡ್ ಟ್ರ್ಯಾಕ್ ಏನೂ ಇಲ್ಲ ಮೇಡಮ್. मदरसाದಲ್ಲಿ ट्रेनिंग ಕೊಡ್ತಾರೆ. मदरसा ट्रेनिंग रेडिकलाइज ಮಾಡ್ತಾರೆ. आप 72 गुरुओं के पास जाओगे, वहां आपको 72 कन्याएं आपको प्यार करेगी. ಮೋಹನ್ ಸರ್, ನಿಮ್ ಗಮನಕ್ಕೆ ಆಲ್ರೆಡಿ ಬಂದಿರುತ್ತೆ. ಆದ್ರೂ ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಈಗ ಮದ್ರಸಾದಲ್ಲಿ ಓದ್ತಿರೋ ಹುಡುಗರನ್ನು ಬಳಸ್ಕೊಳ್ತೀವಿ ನಾವು, ಅವಶ್ಯಕತೆ ಬಿದ್ರೆ ಅವ್ರನ್ನು ಬಳಸ್ಕೊಳ್ತೀವಿ ಅಂತ. ಮೇಡಮ್ ಅವ್ರು ರಾಡಿಕಲ್ಸ್ ಮೇಡಮ್. ಅವ್ರು ಏನ್ ಬೇಕಾದ್ ಮಾಡ್ಬೋದು. ಈಗ ತೋರಿಸೇವ್ ಪಾಠ ಸ್ವಲ್ಪ. ಯಾಕಂದ್ರೆ ವಿ ವೇರ್ ನಾಟ್ ಇಂಟ್ರೆಸ್ಟೆಡ್. ವಿ ವೇರ್ ಇಂಟ್ರೆಸ್ಟೆಡ್ ಓನ್ಲಿ ಟು ಅವರ ಲಾಂಚಿಂಗ್ ಪ್ಯಾಡ್, ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಲಿಂದ ನಮ್ಮ ಸ್ಕ್ರಾಪ್ ಮಿಸೈಲು, ಅಲ್ಲಿ ಏನೇನು ಅಡುಗ್ತಾನ್ಗಳಿದ್ವಲ್ಲ ಅವಷ್ಟೇ ಹೊಡೆಯುವ ನಮ್ಮ ವಿಚಾರ ಇತ್ತು. ಆದ್ರೆ ಅವರು ಸಿರ್ಸಾವರೆಗೂ ಬರ್ತಾರೆ, ಉಧಂಪುರ್ ವರ್ಗೂ ಬರ್ತಾರೆ, ಇಲ್ಲಿ ನಮ್ಮ ಉತ್ತರ ಲೈನ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಎತ್ತಾಗ ಅಮೃತ್ಸರ್ ನಲ್ಲಿ ಅಟ್ಯಾಕ್ ಮಾಡ್ತಾರೆ. ಏನ್ ಆಟ ಹಚ್ಚಿದಾರೆ ಅವರು? ನಾವೇನು हम क्या चूतिया है कि आप जो करे वो देख देख के चुप बैठेंगे सर? ಇದು ನರೇಂದ್ರ ಮೋದಿಯ ಸೇನೆ ತನ್ನ ಶಕ್ತಿಯನ್ನ ತೋರಿಸ್ತದೆ ಮೇಡಮ್. ನೀವು ಗ್ಯಾರಂಟಿ ತಿಳ್ಕೊಂಡ್ರೆ ನಿಮ್ಮ ಗ್ಯಾರಂಟಿ ಚಾನೆಲ್ನ ಇದು ನಮ್ಮ ಗ್ಯಾರಂಟಿ ಇದೆ. ನಿಮ್ದು ಹೆಂಗ್ ಗ್ಯಾರಂಟಿ ಇದೆ, ನಮ್ದು ಗ್ಯಾರಂಟಿ ಇದೆ. ನಾವು ಪಾಕಿಸ್ತಾನನ 3 ತುಕಡೆ ಹಮ್ ಕರೆಂಗೆ ಮೇಡಮ್. ಸರ್, ಅದೇ ನಿಜವಾಗಿಯೂ ಜನರಿಗೆ ಎಷ್ಟು ರೋಷಾವೇಶ ಇರುತ್ತೋ ಅದೇ ರೀತಿಯಾಗಿ ಆ ಫೀಲ್ಡಲ್ಲಿ ಇದ್ದು ನೀವು ವಾರ್ ಮಾಡಿ ಅದರ ಅನುಭವನ ಪಡ್ಕೊಂಡು ಹೊರಗೆ ಬಂದು ಇಂಥ ಸಿಚುವೇಶನ್ಗಳನ್ನು ಗಮನಿಸಿದಾಗ ರಕ್ತ ಕುದೀತಾ ಇರುತ್ತೆ. ಅವ್ರ ಮಾತುಗಳಲ್ಲಿ ಅದು ನಾವು ಹೇಳ್ಬೋದು, ಅಯ್ಯೋ ಏನು ಈ ಪದವನ್ನು ಬಳಸ್ತಾ ಇದ್ದಾರಲ್ಲ ಅಂತಲ್ಲ. ಡೆಫಿನೆಟ್ಲಿ ರಕ್ತ ಕುದೀತಾ ಇರುತ್ತೆ ಸರ್. ಫ್ರಂಟ್ ಲೈನ್ ಅಲ್ಲಿ ಯಾರು ಇರ್ತೀರಾ ಅವರಿಗೆ ಗೊತ್ತಾಗೋದು ಅಲ್ವಾ ಸರ್? ವಿ ಕೆನಾಟ್ ಶೇರ್ ದಟ್ ಫೀಲಿಂಗ್ ಟು ಎನಿವನ್ ಎಲ್ಸ್ ಬಿಕಾಸ್ ಸಿ ಐ ಹ್ಯಾಡ್ ಅ ಚಾನ್ಸ್ ಆಫ್ ಗೆಟಿಂಗ್ ಆಸ್ ಇದು ನಮ್ಮ ಕಾರ್ಗಿಲಲ್ಲಿ ಆವಾಗ ಅಗ್ಮೆಂಟೇಷನ್ ಅಂತ ಒಂದು ಟರ್ಮ್ ಇದೆ. ಅಂದರೆ ಎಲ್ಲ ಫೋರ್ಸಸ್, ಎಲ್ಲ ಕಡೆಯಿಂದ, ಎಲ್ಲ ಯೂನಿಟ್ಸಿಂದ ಪೂಲ್ ಮಾಡಿ ಜನರನ್ನ ಅಲ್ಲಿ ಕಳಿಸ್ತಾರೆ. ಆವಾಗ ಅಫ್ಕೋರ್ಸ್ ವಿ ಆರ್ ಇನ್ ಇಂಜಿನಿಯರಿಂಗ್ ಲೈನ್. ಸೊ ನಮ್ಮ ಕೆಲಸ ಏನಂದರೆ ವಿ ಮೇಂಟೈನ್ ದ ಏರ್ಕ್ರಾಫ್ಟ್ಸ್ ಆ್ಯಂಡ್ ವಿ ಮೇಕ್ ರೆಡಿ ಏರ್ಕ್ರಾಫ್ಟ್ ಫಾರ್ ಫ್ಲೈಯಿಂಗ್ ಅಂಡ್ ಅದರ್ ಥಿಂಗ್ಸ್. ಹಾಗಾಗಿ ಅಲ್ಲಿ ಡೆಡ್ ಬಾಡಿಗಳು ಬರ್ತಾ ಇತ್ತಲ್ಲ, ಅದನ್ನ ನೋಡಿನೇ ನಾವು ಇದು ಒಂಥರ ಕೋಪ ಅಲ್ಲಿ ಆಕ್ರೋಶ ಬರ್ತಾ ಇತ್ತು. ಈಗಲೇ ಏನಾದ್ರು AK-47 AK-56 ಕೊಟ್ಟರೆ ನಾವು ವಿ ಡೋಂಟ್ ಕೇರ್ ಫಾರ್ ಅವರ್ ಲೈಫ್ ಅಂತ, ಆ ಥರ ಒಂದು ಸಿಚುವೇಶನ್ ಅದು. ಅಷ್ಟು ಇದು ಅಫ್ಕೋರ್ಸ್ ಟಿ ವಿಲಿ ತೋರಿಸ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆ ಲೈವಲ್ಲಿ ಅಲ್ಲಿ ನಿಂತಾಗ ನಿಮಗೆ ಅದೆಲ್ಲ ಬಿಟ್ಬಿಡಿ ಮೇಡಮ್, ಏನು ಬೇಡ. ಯು ಗೋ ಟು ವಾಘಾ ಬಾರ್ಡರ್, ಯು ಜಸ್ಟ್ ಅಟೆಂಡ್ ದಟ್ ಪರೇಡ್. ಈವ್ನಿಂಗ್ ಏನು ಪರೇಡ್ ಇದೆ ಅದನ್ನು ಅಟೆಂಡ್ ಅಲ್ಲೇ ನಿಮಗೆ ಈವನ್ ಅ ಸಿವಿಲಿಯನ್ ಹೂ ಡಸಂಟ್ ಹ್ಯಾವ್ ಎನಿಥಿಂಗ್ ಟುವರ್ಡ್ಸ್ ಪೇಟ್ರಿಯಾಟಿಸಮ್, ಅಂದರೆ ಕಂಟ್ರಿ ಬಗ್ಗೆ ಏನೋ ನಡೀತದೆ, ಏನೋ ಆ್ಯಸ್ ಎ ಟೂರಿಸ್ಟ್ ಹೋದೆ ಅಂತ ಹೋಗ್ತಾನೆ ಅಷ್ಟೇ ಅಲ್ಲಿ ಪರೇಡ್ ನೋಡಲಿಕ್ಕೆ. ಬಟ್ ಅವನಿಗೇನೆ ಅಲ್ಲೇನೆ ಅವನಿಗೆ ಒಂಥರ ಗೂಸ್ ಬಂಪ್ಸ್. ಅದನ್ನ ನೋಡಿದ ತಕ್ಷಣ ನಾನು ಸೇನೆಗೆ ಸೇರ್ಬಿಡ್ಬೇಕು. ಎಷ್ಟು ಕ್ವೈರೀಸ್ ಬರುತ್ತೆ ಗೊತ್ತಾ ಸರ್? ಹೇಗೆ ಸೇರೋದು, ಎಲ್ಲಿ ಸೇರೋದು, ಯಾವುದಕ್ಕೆ ಸೇರೋದು ಅಂತ ವೆನ್ ಯು ಗೋ ಆರ್ ದೇರ್, ಅಷ್ಟೇ ಸಾಕು. ಅದು ಜಸ್ಟ್ ಪೀಸ್ ಟೈಮ್. ಇನ್ ಕೇಸ್ ಆಫ್ ದೀಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಏನಾಗುತ್ತೆ ಹೇಳಿ ನಮಗೆ? ಇವನ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ನಮಗೂ ಕೋಪ ಬರುತ್ತೆ. ನಿಜ. ಬಟ್ ನನಗೆ ಒಂದು ಕುತೂಹಲ ಸರ್, ಅವರಿಗೂ ಗೊತ್ತು ನಾವು ಸೀರಿಯಸ್ ಆಗಿ ನಿಂತ್ಕೊಬಿಟ್ರೆ ಯುದ್ಧ ಅಂತ ನಡೆದ್ರೆ 2 ರಿಂದ 3 ದಿನ ಅಷ್ಟೇ ಅಂತ. ಬಟ್ ನಾವು ಒಂದೊಂದೇ ಸ್ಟೆಪ್ ಅನ್ನು ತಗೊಳ್ತಾ ಇದ್ದೀವಿ, ಯಾವುದನ್ನು ಕೂಡ ಯಾರಿಗೂ ಪ್ರಶ್ನೆ ಕೇಳಿದಂಥವ್ರಿಗೆ ನೇರ ಉತ್ತರ ಕೊಡೋ ನಿಟ್ಟಿನಲ್ಲಿ. ಬಟ್ ನನ್ನ ಕುತೂಹಲ ಇರುವಂಥದ್ದು, ಈ 1971 ನಲ್ಲಿ ಅಂಡರ್ ಟೇಬಲ್ ಅಲ್ಲಿ ಆಗಿದ್ದೆಲ್ಲವೂ ಕೂಡ ಅವ್ರಿಗೆ ಈಗಲೂ ಮೋದಿ ಸರ್ಕಾರ ಹಂಗೆ ಮಾಡುತ್ತೆ, ಈಗಲೂ ಇಂಡಿಯಾ ಅಷ್ಟೇ ಶಾಂತ ಸ್ವಭಾವದಲ್ಲಿದೆ ಅನ್ನುವಂತಹ ಒಂದು ಭ್ರಮೇಲೆ ಏನಾದ್ರು ಇದ್ದಾರಾ? ಅದಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಅದು ಅವ್ರ ತಪ್ಪು ಕಲ್ಪನೆ.
ಅಲ್ಲ ಅದಕ್ಕಾಗಿ ಈ ರೀತಿ ಕಾಲ್ ಕಿರ್ಕೊಂಡು ಜಗಳ ಬರ್ತಾ ಇದ್ದಾರಾ? ಏನು ಗೊತ್ತೇ ಇಲ್ಲ. 2014 ಆದ್ಮೇಲೆ ನಮ್ಮಲ್ಲಿ ಎಷ್ಟು ಅಪ್ಗ್ರೇಡೇಷನ್ ಆಗಿದೆ. ಸಿ ಐ ಟೆಲ್ ಯು, ಐ ಲೆಫ್ಟ್ ಇಂಡಿಯನ್ ಏರ್ ಫೋರ್ಸ್ ಇನ್ 2009. ಮೋಹನ್ ಚಿತ್ತಳ್ಳಿ ಸರ್ ಬರ್ತೀನಿ, ಒಂದೇ ಸೆಕೆಂಡ್ ಬರ್ತೀನಿ. 2009 ಐ ಲೆಫ್ಟ್ ಏರ್ ಫೋರ್ಸ್. ಸಿ ಕಾರಣಗಳಿದ್ದಾವೆ ಬಿಡಲಿಕ್ಕೆ. ನಮಗೆ ವಿ ನೆವರ್ ನ್ಯೂ ದಟ್ ಡಿಫೆನ್ಸ್ ಇಸ್ ಗೋಯಿಂಗ್ ಟು ಅಪ್ಗ್ರೇಡ್ ಸೋ ಮಚ್ ಬೈ ಮೀನ್ಸ್ ಆಫ್ ಎವ್ರಿಥಿಂಗ್. ಮೇ ಬಿ ಟೆಕ್ನಾಲಜಿ, ಮೇ ಬಿ ಪೇ ಅಂಡ್ ಪರ್ಕ್ಸ್. ವಾಟ್ ಸರ್, ಯು ಅಗ್ರಿ ವಿತ್ ಮೀ? ವಿ ನೆವರ್ ನ್ಯೂ. ಸಿ ಓಕೆ, ಒಂದು ದೇಶಕ್ಕೆ ಸೇವೆ ಮಾಡಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ಈವನ್ ಐ ಹ್ಯಾವ್ ಮೈ ರಿಕ್ವೈರ್ಮೆಂಟ್ಸ್. ನನಗೆ ಸರ್ವೀಸಿಗೆ ಎಷ್ಟು ಸಂಬಳ ಬರ್ತಾಯಿತ್ತು, ಇಟ್ಸ್ ಅ ಸರ್ವಿಸ್ ಟು ದ ನೇಷನ್. ಸೊ ವಿ ಕೆನಾಟ್ ಕ್ಲೇಮ್ ನನ್ನ ಇಷ್ಟು. ಇವಾಗ ನನ್ನ ಜೊತೆಯಲ್ಲಿ ಇದ್ದವರು ದೇ ಹ್ಯಾವ್ ಗ್ರೋನ್ 10 times ಮೋರ್ ದ್ಯಾನ್ ಮೀ. ಅರ್ಥ ಆಗ್ತಾ ಇದೆ ನಿಮಗೆ? ಬಿಕಾಸ್ ಆಗೇನಾಯಿತು, ಸಿ ದಿಸ್ ಮಚ್ ಇಸ್ ಓಕೆ. ನನ್ನ ಕಡೆಯಿಂದ ಒಂದು 20 ವರ್ಷ ಕೊಟ್ಟೆ ದೇಶಕ್ಕೆ, ಫೈನ್, ನೋ ಪ್ರಾಬ್ಲಮ್. ಬಿಟ್ಟಿದ್ದೆ ಅದಕ್ಕೆ ಮೀನ್ಸ್ ಇಷ್ಟೇ. ನಮ್ಮ ದೇಶದಲ್ಲಿ ಇನ್ನು ಅಪ್ಗ್ರೇಡೇಷನ್ ಇರಲ್ಲ ಈ ತರ ಅಂದ್ರೆ ನಿರಾಸೆ ಆಗ್ಬಿಟ್ಟಿದ್ವಿ ಅವಾಗ. ಮಾಡಬೇಕಾಯ್ತು. ಬಟ್ ಈಗ ಏನಾಗ್ತಾ ಇದೆ? ಈಗ ನಮಗೆ ಗೊತ್ತಿಲ್ವೇ 2014 ಒಂದು ಯುವಕ ಕೂಡ ನಾನು ಹೋಗ್ತೀನಿ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಟೆಕ್ನಾಲಜಿ ಬೆಳೆದಿದೆ ಅಂತ ನಂಬಿಕೆ ಬಂದಿದೆ ದೇಶದ ಬಗ್ಗೆ. ಅಂತ ಒಂದು ಆರ್ಗನೈಸೇಷನ್ ಬಿಟ್ಟು ಬರ್ತಾ ಇದ್ವಾ ನಾವು? ಇವತ್ತಿಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡ್ರೆ ನಾವು ಇದನ್ನ ವಿ ಮಿಸ್ ದ ಚಾನ್ಸ್ ಯಾರ್, ವಿ ಮಿಸ್ ದ ಚಾನ್ಸ್. ಓಕೆ, ಮೋಹನ್ ಚಿತ್ತಳ್ಳಿ ಸರ್ ಏನು ಮಾತಾಡ್ಲಿಕ್ಕೆ ಕೈ ಎತ್ತಿದ್ರಿ ನೀವು? Madam, adding to the what sir is telling, ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೇನೆ. ರಾಜ್ಯಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು, ವೈ ದ ಇನ್ಫ್ರಾಸ್ಟ್ರಕ್ಚರ್ ಈಸ್ ನಾಟ್ ಡೆವಲಪ್ಡ್ ಅರೌಂಡ್ ಚೈನಾ ನೇಷನ್ ಅಂತ. ಎಕೆ ಆಂಟೋನಿ ಅವರು ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಉತ್ತರ ಕೊಡ್ತಾರೆ, we don't have any guts to do the infrastructure development around China anta. Idu pre Modi defense.